ರೂಪಾಯಿ ಕಳೆದುಕೊಂಡಿದ್ದೀರಾ? ಒಮ್ಮೆ ಖರೀದಿಸಿದ ಮೇಲೆ ಅದನ್ನ ಸೇಫ್ ಆಗಿಡಲು ಬ್ಯಾಂಕ್ ಲಾಕರ್ ಸಿಗದೆ ಪರದಾಡ್ತಿದ್ದೀರಾ? ಹಾಗಾದ್ರೆ ವಿಡಿಯೋ ನಿಮಗಾಗಿ. ಮೇಕಿಂಗ್ ಚಾರ್ಜ್ ಇಲ್ಲದೆ, ಲಾಕರ್ ಟೆನ್ಷನ್ ಇಲ್ಲದೆ 100% ಶುದ್ಧವಾದ ಚಿನ್ನವನ್ನ ನಿಮ್ಮ ಮೊಬೈಲ್ ನಲ್ಲೇ ಅಂದ್ರೆ ಡಿಮ್ಯಾಟ್ ಖಾತೆಯಲ್ಲೇ ಖರೀದಿಸುವ ಹೊಸದೊಂದು ಮ್ಯಾಜಿಕ್ ಅನ್ನ NSE ತಂದಿದೆ. ಕೇವಲ ಒಂದು ಸಾಸಿವೆ ಕಾಳಿನಷ್ಟು ಅಂದ್ರೆ 100 ಮಿಲಿಗ್ರಾಂ ಚಿನ್ನವನ್ನ ನೀವು ಇಲ್ಲಿ ಕೊಳ್ಳಬಹುದು. ಬೇಕೆಂದಾಗ ಅಸಲಿ ಚಿನ್ನವನ್ನೇ ಮನೆಗೆ ತರಿಸಿಕೊಳ್ಳಬಹುದು. ಏನಿದು ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್? ಇದು ಹೇಗೆ ಕೆಲಸ ಮಾಡುತ್ತೆ? ಗೋಲ್ಡ್ ETF ಮತ್ತು ಸಾವರಿನ್ ಗೋಲ್ಡ್ ಬಾಂಡ್ ಹಾಗೂ EGR ಗೂ ಏನು ವ್ಯತ್ಯಾಸ? ಬನ್ನಿ ಡೀಟೇಲ್ ಆಗಿ ನೋಡೋಣ. ಏನಿದು ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್? ಎಸ್, ಇತ್ತೀಚೆಗೆ NSE ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ ಅನ್ನು ತಂದಿದೆ. ಏನಪ್ಪಾ ಇದು ಎಂಬುದನ್ನು ನೋಡಿದ್ರೆ, EGR ಅಂದ್ರೆ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್. ತುಂಬಾ ಸರಳವಾಗಿ ಹೇಳ್ಬೇಕಂದ್ರೆ ಇದು ನಿಮ್ಮ ಫಿಸಿಕಲ್ ಗೋಲ್ಡ್ ಮಾಲೀಕತ್ವದ ಡಿಜಿಟಲ್ ಪ್ರೂಫ್. ಪ್ರತಿಯೊಂದು EGR ಕೂಡ ನಿರ್ದಿಷ್ಟವಾದ ಪ್ರಮಾಣದ ನಿಜವಾದ ಚಿನ್ನವನ್ನ ಪ್ರತಿನಿಧಿಸುತ್ತದೆ. ಆ ಚಿನ್ನ SCBI ಮೇಲ್ವಿಚಾರಣೆಯಲ್ಲಿ ನಿಯಂತ್ರಿತ ವಾಲ್ಟ್ ಒಳಗೆ ಸುರಕ್ಷಿತವಾಗಿ ಸಂಗ್ರಹವಾಗಿರುತ್ತೆ. ಈ ಮಾಲೀಕತ್ವ ನೇರವಾಗಿ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ರೆಕಾರ್ಡ್ ಆಗುತ್ತೆ. ಅಂದರೆ ಷೇರುಗಳು ಅಥವಾ ಎಕ್ಸ್ಚೇಂಜ್ ಟ್ರೇಡೆಡ್ ಸೆಕ್ಯೂರಿಟಿಗಳನ್ನ ನೀವು ಡಿಮ್ಯಾಟ್ ನಲ್ಲಿ ಹಿಡಿದಿಟ್ಟುಕೊಳ್ಳುತ್ತೀರಲ್ಲ, ಅದೇ ರೀತಿ ಇದು ಕೂಡ. ಈ ಚಿನ್ನ ಸ್ಟ್ಯಾಂಡರ್ಡೈಸ್ಡ್, ಸರ್ಟಿಫೈಡ್ ಮತ್ತು ಲೈಸೆನ್ಸ್ ಪಡೆದ ವಾಲ್ಟ್ ಮ್ಯಾನೇಜರ್ ಗಳಿಂದ ಸ್ಟೋರ್ ಆಗಿರುತ್ತೆ. ಎಕ್ಸ್ಚೇಂಜ್ಗಳು, ಕ್ಲಿಯರಿಂಗ್ ಕಾರ್ಪೊರೇಷನ್ಗಳು, ಡೆಪಾಸಿಟರಿಗಳು ಇವೆಲ್ಲವೂ ಈ ಸಂಪೂರ್ಣ ಕಂಟ್ರೋಲ್ಡ್ ಎಕೋಸಿಸ್ಟಮ್ ನ ಭಾಗ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡಿಮ್ಯಾಟ್ ಗೋಲ್ಡ್ ಅಂತ ಅರ್ಥ ಮಾಡಿಕೊಳ್ಬಹುದು. ನೀವು ಫಿಸಿಕಲ್ ಚಿನ್ನ ಕೈಯಲ್ಲೇ ಹಿಡಿಯಲ್ಲ, ಲಾಕರ್ಗಳ ಬಗ್ಗೆ ಚಿಂತಿಸಲ್ಲ, ಜ್ಯುವೆಲರ್ಗಳ ಹತ್ತಿರ ವ್ಯವಹರಿಸೋದು ಬೇಡ. ಬದಲಾಗಿ ನೇರವಾಗಿ ನಿಮ್ಮ ಚಿನ್ನವನ್ನ ಡಿಮ್ಯಾಟ್ ಖಾತೆಯಲ್ಲಿ ಚಿನ್ನವನ್ನ ಎಲೆಕ್ಟ್ರಾನಿಕ್ ರೂಪದಲ್ಲಿ ನಿಮ್ಮದಾಗಿಸಿಕೊಳ್ತೀರಿ. EGR ನಲ್ಲಿ ಎಷ್ಟು ಬಂಗಾರವನ್ನ ಖರೀದಿಸಬಹುದು? EGR ನಿಜಕ್ಕೂ ಎಲ್ಲರಿಗೂ ತಲುಪುವಂತೆ ಮಾಡಲು ಅನೇಕ ಡಿನಾಮಿನೇಷನ್ಗಳಲ್ಲಿ ಲಭ್ಯವಿದೆ. ನೀವು 1 ಕಿಲೋಗ್ರಾಂ, 100 ಗ್ರಾಂ, 10 ಗ್ರಾಂ, 1 ಗ್ರಾಂ ಮತ್ತು ಕೇವಲ 100 ಮಿಲಿಗ್ರಾಂ ನಲ್ಲೂ ಚಿನ್ನವನ್ನ ಇಲ್ಲಿ ಖರೀದಿಸಬಹುದು. 100 ಮಿಲಿಗ್ರಾಂ ಅಂದ್ರೆ ಸುಮಾರು ಒಂದು ಸಣ್ಣ ಸಾಸಿವೆ ಕಾಳಷ್ಟು ಗಾತ್ರ. ಇದರಿಂದ ಚಿಕ್ಕ ಇನ್ವೆಸ್ಟರ್ಗಳಿಗೆ ಸುಲಭವಾಗಿ ಚಿನ್ನದ ಮಾರುಕಟ್ಟೆಗೆ ಎಂಟ್ರಿ ಸಿಗುತ್ತೆ. ಇನ್ನು ಶುದ್ಧತೆಯ ಬಗ್ಗೆ ಮಾತನಾಡೋದಾದ್ರೆ, ಫಿಸಿಕಲ್ ಚಿನ್ನ ಖರೀದಿಸುವಾಗ ನಿಮಗೆ ಗೊತ್ತಿರುವಂತೆ ಪ್ಯೂರಿಟಿ ಅನ್ನೋದು ದೊಡ್ಡ ತಲೆನೋವು. ಆದರೆ EGR ಗಳು ಅಂತಾರಾಷ್ಟ್ರೀಯವಾಗಿ ಮಾನ್ಯತೆ ಪಡೆದ 999 ಶುದ್ಧತೆ ಮತ್ತು 995 ಶುದ್ಧತೆಯಲ್ಲಿ ಮಾತ್ರ ಸಿಗುತ್ತವೆ. ಈ ಚಿನ್ನ ಪ್ರಮಾಣೀಕೃತ ಮತ್ತು ಗ್ಯಾರಂಟಿ ಯುಕ್ತ. ಹಾಲ್ಮಾರ್ಕಿಂಗ್ ನಲ್ಲಿ ಆಗುವ ವ್ಯತ್ಯಾಸ ಅಥವಾ ಕ್ವಾಲಿಟಿ ಕನ್ಸರ್ನ್ ಗಳು ಇಲ್ಲಿ ಇರೋದೇ ಇಲ್ಲ. ನೀವು ಸಂಪೂರ್ಣವಾಗಿ ಇದನ್ನ ನಂಬಬಹುದು. EGR ನಿಂದ ಆಗುವ ಲಾಭಗಳು ಏನು? ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ಸ್ ಅಥವಾ EGR ನಿಂದ ಏನೆಲ್ಲ ಲಾಭ ಆಗುತ್ತದೆ ಎಂಬುದನ್ನ ನೋಡಿದರೆ, ಮೊದಲನೇದಾಗಿ ಲಾಕರ್ ಸ್ಟ್ರೈಸ್ ಇರೋದೇ ಇಲ್ಲ. ನಿಮ್ಮ ಚಿನ್ನ ಡಿಜಿಟಲ್ ಆಗಿರುತ್ತೆ, ಇಲ್ಲಿ ಕಳ್ಳತನದ ಭಯವಿಲ್ಲ, ಸ್ಟೋರೇಜ್ ವೆಚ್ಚ ಇರಲ್ಲ. ಎರಡನೇದು ಮೇಕಿಂಗ್ ಚಾರ್ಜ್ ಇಂದ ಸ್ವಾತಂತ್ರ್ಯ. ಜ್ಯುವೆಲರಿ ಖರೀದಿಸಿದಾಗ ತಯಾರಿಕಾ ಶುಲ್ಕ, GST ಹೆಚ್ಚುವರಿಯಾಗಿ ಕೊಡ್ತೀರಿ. ಆದರೆ EGR ನೇರವಾಗಿ ಮಾರುಕಟ್ಟೆ ದರಕ್ಕೆ ಹತ್ತಿರವಾಗಿ ಚಿನ್ನ ಖರೀದಿಸಲು ಅವಕಾಶ ನೀಡುತ್ತೆ. ಮೂರನೇದು ಬೆಲೆ ಪಾರದರ್ಶಕತೆ. ಸಾಮಾನ್ಯವಾಗಿ ಬೇರೆ ಬೇರೆ ನಗರಗಳು, ಬೇರೆ ಬೇರೆ ಜ್ಯುವೆಲರ್ಗಳು ಬೇರೆ ಬೇರೆ ಬೆಲೆ ಕೇಳ್ತಾರೆ. ಇದರಿಂದ ಗೊಂದಲ ಉಂಟಾಗುತ್ತೆ. EGR ಎಕ್ಸ್ಚೇಂಜ್ ಬೇಸ್ಡ್ ಪ್ರೈಸ್ ಡಿಸ್ಕವರಿ ನೀಡುತ್ತೆ. ಅಂದರೆ ಇಡೀ ದೇಶಕ್ಕೆ ಏಕರೂಪದ ಮಾರುಕಟ್ಟೆ ಚಾಲಿತ ಬೆಲೆ ಸಿಗುತ್ತೆ. ನಾಲ್ಕನೆಯದು ಸಣ್ಣ ಮೊತ್ತದಿಂದ ಶುರು ಮಾಡಬಹುದು. 1 ಗ್ರಾಂ ಅಥವಾ 100 ಮಿಲಿಗ್ರಾಂ ನಿಂದಲೂ ಚಿನ್ನದ ಮಾಲೀಕತ್ವ ಪಡೆಯಬಹುದು. ಲಕ್ಷಾಂತರ ರೂಪಾಯಿ ಬೇಕಾಗಿಲ್ಲ. ಇವಿಷ್ಟೇ ಅಲ್ಲ, EGR ಗಳನ್ನ ನೀವು ಕೇವಲ ಖರೀದಿಸಿ ಹಿಡಿದಿಟ್ಟುಕೊಳ್ಳಬಹುದು ಅಥವಾ ಇಂಟ್ರಾಡೇ ಟ್ರೇಡಿಂಗ್ ಮಾಡಬಹುದು. ಬೇಕೆಂದಾಗ ಮಾರಬಹುದು. ಅದೇ ತರಹ ನಿಮಗೆ ಫಿಸಿಕಲ್ ಚಿನ್ನವೇ ಬೇಕು ಅಂದ್ರೆ ವಾಲ್ಟ್ ನಿಂದ ಫಿಸಿಕಲ್ ಡೆಲಿವರಿ ತೆಗೆದುಕೊಳ್ಳಲು ಕೂಡ ಅವಕಾಶ ಇದೆ. ಇದು ಗೋಲ್ಡ್ ETF ಗೂ EGR ಗೂ ಇರುವ ದೊಡ್ಡ ವ್ಯತ್ಯಾಸ. ಇನ್ನು EGR ನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಇಲ್ಲ, ಕೇವಲ ಬ್ರೋಕರೇಜ್ ಇರುತ್ತೆ. ಗೋಲ್ಡ್ ETF ನಲ್ಲಿ ವಾರ್ಷಿಕ 0.25 ನಿಂದ 0.5% ನಿರ್ವಹಣಾ ಶುಲ್ಕ ಕಟ್ಟಬೇಕಾಗುತ್ತೆ. ಹೀಗಾಗಿ ನಿವ್ವಳ ಆದಾಯ EGR ನಲ್ಲಿ ಸ್ವಲ್ಪ ಜಾಸ್ತಿ ಆಗಬಹುದು. ತೆರಿಗೆ ವಿಷಯದಲ್ಲಿ 2ಕ್ಕೂ 24 ತಿಂಗಳ ನಂತರ ದೀರ್ಘಾವಧಿ ಬಂಡವಾಳ ಲಾಭ ತೆರಿಗೆ 12.5% ಅನ್ವಯವಾಗುತ್ತೆ. ಸೆಕೆಂಡರಿ ಮಾರುಕಟ್ಟೆ ವಹಿವಾಟಿಗೆ GST ಕಟ್ಟಬೇಕಾಗಿಲ್ಲ. ಇದಿಷ್ಟು EGR ನಿಂದ ನಿಮಗೆ ಆಗುವ ಲಾಭ. EGR ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ? EGR ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನು ನೋಡ್ತಾ ಹೋದ್ರೆ ಇದು ತುಂಬಾ ಸಿಂಪಲ್ ಆಗಿದೆ. ಮೊದಲು ಫಿಸಿಕಲ್ ಗೋಲ್ಡ್ ಅನ್ನ ಒಂದು ನಿಯಂತ್ರಿತ ವಾಲ್ಟ್ ನಲ್ಲಿ ಡೆಪಾಸಿಟ್ ಮಾಡಲಾಗುತ್ತೆ. ಆ ಚಿನ್ನವನ್ನ ಎಲೆಕ್ಟ್ರಾನಿಕ್ ಗೋಲ್ಡ್ ರಸೀದಿಯಾಗಿ ಪರಿವರ್ತಿಸಲಾಗುತ್ತೆ. ಈ ರಸೀದಿ ನಿಮ್ಮ ಡಿಮ್ಯಾಟ್ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಇನ್ನು ನೀವು NSE ನಲ್ಲಿ ಈ EGR ಅನ್ನ ಷೇರುಗಳಂತೆ ಟ್ರೇಡ್ ಮಾಡಬಹುದು.
ಎನ್ಎಸ್ಸಿ ಈಸಿಆರ್ ಲಾಂಚ್ ಸಂದರ್ಭದಲ್ಲಿ 1 ಕೆಜಿ ಚಿನ್ನದ ಬಾರ್ ಅನ್ನ ಈಜಿಆರ್ ಆಗಿ ಪರಿವರ್ತಿಸಿ ಅದರ ಕಾರ್ಯಸಾಧ್ಯತೆ ತೋರಿಸಿದೆ. ಈ ವಿಧಾನದಿಂದ ಚಿನ್ನ ಭಾರತದ ಫಾರ್ಮಲ್ ಫೈನಾನ್ಷಿಯಲ್ ಸಿಸ್ಟಮ್ನ ಭಾಗವಾಗುತ್ತೆ. ಸ್ಟೇಟ್ ಹೋಲ್ಡರ್ಗಳಾದ ಜ್ಯುವೆಲರಿಗಳು, ರಿಫೈನರ್ಗಳು, ಬುಲಿಯನ್ ಟ್ರೇಡರ್ಗಳು, ಸಾಂಸ್ಥಿಕ ಇನ್ವೆಸ್ಟರ್ಗಳು ಎಲ್ಲ ಒಂದೇ ವೇದಿಕೆ ಮೇಲೆ ಬರ್ತಾರೆ. ಇದರಿಂದ ಚದುರಿದ ನಗರ ಆಧಾರಿತ ಬೆಲೆಗಳ ಬದಲು ಏಕರೂಪದ ಮತ್ತು ಮಾರುಕಟ್ಟೆ ಚಾಲಿತ ಬೆಲೆ ನಿಗದಿಯಾಗುತ್ತೆ. ಎನ್ಎಸ್ಸಿ ಮತ್ತು ಈ ಮೂಲಕ ಭಾರತೀಯ ಜಾಗತಿಕವಾಗಿ ಚಿನ್ನದ ಬೆಲೆ ನಿಗದಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತೆ ಮಾಡುವ ದೊಡ್ಡ ಟಾರ್ಗೆಟ್ ಅನ್ನ ಇಟ್ಟುಕೊಂಡಿದೆ. ಈಜಿಆರ್ ವರ್ಸಸ್ ಗೋಲ್ಡ್ ಇಟಿಎಫ್ ವರ್ಸಸ್ ಸಾವರಿನ್ ಗೋಲ್ಡ್ ಬಾಂಡ್. ಇವೆಲ್ಲವನ್ನ ನೋಡಿದ ಮೇಲೆ ನೀವು ಕೇಳಬಹುದು, ಇದು ಗೋಲ್ಡ್ ಇಟಿಎಫ್ ತರಹ ಅಲ್ವಾ, ಮತ್ತೇನು ಡಿಫರೆನ್ಸ್ ಇದೆ ಅಂತ. ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತ ಇಲ್ಲ. ಗೋಲ್ಡ್ ಇಟಿಎಫ್ ಪರೋಕ್ಷ ಎಕ್ಸ್ಪೋಜರ್ ಕೊಡುತ್ತೆ ಒಂದು ಫಂಡ್ ಸ್ಟ್ರಕ್ಚರ್ ಮೂಲಕ. ಆದರೆ ನಿಮಗೆ ಇಲ್ಲಿ ಚಿನ್ನದ ಮೇಲೆ ರೈಟ್ಸ್ ಇರಲ್ಲ, ಅಲ್ಲಿ ನಿಮಗೆ ಕೇವಲ ಬೆಲೆ ಏರಿಳಿತದ ಲಾಭ ಮಾತ್ರ ಸಿಗುತ್ತೆ. ಆದರೆ ಇಜಿಆರ್ ನಲ್ಲಿ ನೇರವಾಗಿ ನಿರ್ದಿಷ್ಟ ಫಿಸಿಕಲ್ ಗೋಲ್ಡ್ ನ ಮಾಲೀಕತ್ವ ಸಿಗುತ್ತೆ. ಪ್ರತಿ ಇಜಿಆರ್ 1:1 ಅನುಪಾತದಲ್ಲಿ ನಿಜವಾದ ಚಿನ್ನದಿಂದ ಪ್ಯಾಕ್ ಆಗಿರುತ್ತೆ. ಸಾವರಿನ್ ಗೋಲ್ಡ್ ಬ್ಯಾಂಡ್ ಗಳನ್ನ ನೋಡಿದ್ರೆ ಅವುಗಳಲ್ಲಿ ಯಾವುದೇ ಫಿಸಿಕಲ್ ಗೋಲ್ಡ್ ಡೆಲಿವರಿ ಇಲ್ಲ. ಟ್ರೇಡಿಂಗ್ ಸೌಲಭ್ಯವು ಅತ್ಯಂತ ಸೀಮಿತ. ಇಜಿಆರ್ ನಿಮಗೆ ಅಧಿಕ ಲಿಕ್ವಿಡಿಟಿ, ಪಾರದರ್ಶಕ ಬೆಲೆ ಮತ್ತು ಬೇಕೆಂದಾಗ ಫಿಸಿಕಲ್ ಗೋಲ್ಡ್ ಪಡೆಯುವ ಅವಕಾಶವನ್ನ ಕೊಡುತ್ತೆ. ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ಫಿಸಿಕಲ್ ಗೋಲ್ಡ್ ನಲ್ಲಿ ಸ್ಟೋರೇಜ್ ಬೇಕು, ತಕ್ಷಣ ರಿಡೆಂಪ್ಷನ್ ಸಿಗುತ್ತೆ. ಆದರೆ ಟ್ರೇಡಿಂಗ್ ಸುಲಭವಲ್ಲ, ಪ್ಯೂರಿಟಿಯಲ್ಲಿ ಡಿಫರೆನ್ಸ್ ಇರುತ್ತೆ. ಆದರೆ ಗೋಲ್ಡ್ ಇಟಿಎಫ್ ನಲ್ಲಿ ಸ್ಟೋರೇಜ್ ಇಲ್ಲ, ಭೌತಿಕ ರಿಡೆಂಪ್ಷನ್ ಇಲ್ಲ, ಟ್ರೇಡಿಂಗ್ ಹೈ ಇದೆ, ಪ್ಯೂರಿಟಿ ಕೂಡ ಕಂಟ್ರೋಲ್ ಇರುತ್ತೆ. ಇನ್ನು ಸಾವರಿನ್ ಗೋಲ್ಡ್ ಬಾಂಡ್ ನಲ್ಲಿ ಸ್ಟೋರೇಜ್ ಇಲ್ಲ, ರಿಡೆಂಪ್ಷನ್ ಇಲ್ಲ, ಟ್ರೇಡಿಂಗ್ ಇರಲ್ಲ. ಈಗ ಇಜಿಆರ್ ಗೆ ಬಂದರೆ ಸ್ಟೋರೇಜ್ ಇಲ್ಲ, ಫಿಸಿಕಲ್ ರಿಡೆಂಪ್ಷನ್ ಸಿಗುತ್ತೆ, ಟ್ರೇಡಿಂಗ್ ಕೂಡ ಆರಾಮವಾಗಿ ಮಾಡಬಹುದು. ಎಸ್ಸಿಬಿಐ ವಾಲ್ಟ್ ನಿಂದ ಶುದ್ಧತೆಯ ಗ್ಯಾರಂಟಿ ನಿಮಗೆ ಸಿಗುತ್ತೆ. ಇಜಿಆರ್ ಬಗ್ಗೆ ಎನ್ಎಸ್ಸಿ ಹೇಳೋದೇನು? ಈ ಬಗ್ಗೆ ಎನ್ಎಸ್ಸಿ ಏನು ಹೇಳುತ್ತೆ ಅಂದ್ರೆ, ಎನ್ಎಸ್ಸಿ ಮುಖ್ಯ ವ್ಯವಹಾರ ಅಭಿವೃದ್ಧಿ ಅಧಿಕಾರಿ ಶ್ರೀರಾಮ್ ಕೃಷ್ಣನ್ ರವರು ಇಜಿಆರ್ ಲಾಂಚ್ ಭಾರತ ಚಿನ್ನದೊಂದಿಗೆ ವ್ಯವಹರಿಸುವ ರೀತಿಯಲ್ಲೇ ಒಂದು ಮಹತ್ವದ ವಿಕಾಸ. ಎನ್ಎಸ್ಸಿ ನ ದೃಢ ತಂತ್ರಜ್ಞಾನ ಮತ್ತು ಲಿಕ್ವಿಡಿಟಿ ಫ್ರೇಮ್ ವರ್ಕ್ ಬಳಸಿ ನಾವು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಡೆಮಾಕ್ರೆಟಿಕ್ ಮಾಡಿದ್ದೇವೆ. ದೇಶದಾದ್ಯಂತ ಇನ್ವೆಸ್ಟರ್ಗಳಿಗೆ ಬಿಗ್ ಪಾರದರ್ಶಕತೆ ಮತ್ತು ವಿಶ್ವಾಸದೊಂದಿಗೆ ಟ್ರೇಡ್ ಮಾಡಲು ಅನುವು ಮಾಡಿಕೊಡುತ್ತಿದ್ದೇವೆ. ಚಿನ್ನವನ್ನ ಆಧುನಿಕ ಸಂಯೋಜಿತ ಆಸ್ತಿ ವರ್ಗವಾಗಿ ನಮ್ಮ ಬಂಡವಾಳ ಮಾರುಕಟ್ಟೆಯೊಳಗೆ ತರುವ ಮೂಲಕ ಛಿದ್ರವಾದ ಬೆಲೆ ಮಾನದಂಡಗಳ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಮಾಡಿ ಆಳವಾದ ಆರ್ಥಿಕ ಸೇರ್ಪಡೆಗೆ ಉತ್ತೇಜನ ನೀಡುತ್ತದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಸಾಮಾನ್ಯ ಜನರಿಂದ ಹಿಡಿದು ದೊಡ್ಡ ಜ್ಯುವೆಲರ್ಗಳವರೆಗೆ ಎಲ್ಲರಿಗೂ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ನ್ಯಾಯಯುತ ಬೆಲೆಗೆ ಚಿನ್ನ ಸಿಗುವಂತೆ ಮಾಡುವುದು ಇದರ ಉದ್ದೇಶ. ಇಜಿಆರ್ ನಿಂದ ಭಾರತದ ಚಿನ್ನದ ಮಾರುಕಟ್ಟೆ ಬದಲು. ಭಾರತದಲ್ಲಿ ಚಿನ್ನ ಅಂದರೆ ಕೇವಲ ಹೂಡಿಕೆ ಅಲ್ಲ, ಅದು ಭದ್ರತೆಯ ಸಂಪ್ರದಾಯ ಮತ್ತು ಸಂಪತ್ತಿನ ಸಂಕೇತ. ಆದರೆ ಈವರೆಗೆ ಭೌತಿಕ ಚಿನ್ನದ ಮಾಲೀಕತ್ವದಲ್ಲಿ ಸುರಕ್ಷಿತ ಸಂಗ್ರಹ, ಶುದ್ಧತೆ ಪರಿಶೀಲನೆ ಮತ್ತು ಮಾರಾಟದ ಸಂದರ್ಭದಲ್ಲಿ ಕಡಿತ ಅಥವಾ ದರದ ವಿವಾದಗಳು ಸಾಮಾನ್ಯ. ಇಜಿಆರ್ ಈ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸಲು ಪ್ರಯತ್ನಿಸುತ್ತಿದೆ. ಈ ಮೂಲಕ ಚಿನ್ನದ ವಹಿವಾಟು ಹೆಚ್ಚು ಪಾರದರ್ಶಕ, ನಿಯಂತ್ರಿತ ಮತ್ತು ಸುಲಭವಾಗುತ್ತೆ. ಹೂಡಿಕೆದಾರರು ಈಗ ಚಿನ್ನವನ್ನ ಕೇವಲ ಆಭರಣವಾಗಿ ನೋಡದೆ ತಮ್ಮ ಪೋರ್ಟ್ಫೋಲಿಯೋದ ಒಂದು ಭಾಗವಾಗಿ ಕಾಣಬಹುದು. ವಾಲ್ಟ್ ಮ್ಯಾನೇಜರ್ಗಳ ನಡುವೆ ಫಂಜಿಬಿಲಿಟಿ ಇರುವುದರಿಂದ ಒಬ್ಬ ವಾಲ್ಟ್ ಮ್ಯಾನೇಜರ್ನ ಇಜಿಆರ್ ಅನ್ನ ಇನ್ನೊಬ್ಬರ ವಾಲ್ಟ್ ನಿಂದ ರಿಡೀಮ್ ಮಾಡಬಹುದು. ಇದು ಅನುಕೂಲಕರ. ಒಟ್ಟಿನಲ್ಲಿ ಎನ್ಎಸ್ಸಿ ತಂದಿರುವ ಈ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ ಚಿನ್ನದ ಹೂಡಿಕೆಯನ್ನ ಸಂಪೂರ್ಣವಾಗಿ ಮರು ವ್ಯಾಖ್ಯಾನಿಸುತ್ತಿದೆ. ಲಾಕರ್ ಸ್ಟ್ರೆಸ್ ಇಲ್ಲ, ಮೇಕಿಂಗ್ ಚಾರ್ಜ್ ಹೊರೆ ಇಲ್ಲ, ಶುದ್ಧತೆಯ ಗ್ಯಾರಂಟಿ, ಎಕ್ಸ್ಚೇಂಜ್ ಆಧಾರಿತ ಪಾರದರ್ಶಕ ಬೆಲೆ ಮತ್ತು ಚಿಕ್ಕ ಮೊತ್ತದ ಇನ್ವೆಸ್ಟ್ಮೆಂಟ್ ಇವೆಲ್ಲವೂ ಇಜಿಆರ್ ಅನ್ನ ಒಂದು ಅತ್ಯಾವಶ್ಯಕ ಆಯ್ಕೆಯಾಗಿಸಿದೆ. ಚಿನ್ನವನ್ನ ಒಂದು ಆಧುನಿಕ ಆಸ್ತಿ ವರ್ಗವಾಗಿ ಸ್ಥಾಪಿಸಲು ಮತ್ತು ಭಾರತವನ್ನ ಜಾಗತಿಕ ಚಿನ್ನದ ಮೇಲೆ ನಿಗದಿಯ ಕೇಂದ್ರವಾಗಿಸಲು ಇದು ಮಹತ್ವದ ಸ್ಟೆಪ್. ಇನ್ವೆಸ್ಟರ್ಗಳಿಗೆ ಜಾಗೃತಿ ಮೂಡಿಸುವುದು ಮತ್ತು ನಿಯಂತ್ರಿತ ಚಿನ್ನದ ಉತ್ಪನ್ನಗಳ ಅಳವಡಿಕೆ ಈ ಯಶಸ್ಸಿಗೆ ಅಗತ್ಯ. ನೀವು ಚಿನ್ನದ ಹೂಡಿಕೆ ಮಾಡಲು ಇಚ್ಛಿಸಿದರೆ ನಿಮ್ಮ ಡಿಮ್ಯಾಟ್ ಖಾತೆ ಮೂಲಕ ಇಜಿಆರ್ ಟ್ರೇಡಿಂಗ್ ಪರಿಗಣಿಸಿ.